ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ನಮ್ಮ ಕಲ್ಯಾಣ ಜ್ಯೋತಿ ಕನ್ನಡ ದಿನಪತ್ರಿಕೆಯ ವರದಿಗಾರ ಪ್ರಭುಲಿಂಗ ಸ್ವಾಮಿ ಅವರಿಗೆ 3 ಕಿಡಿಗೇಡಿಗಳು ಮೊಬೈಲ್ ಮೂಲಕ ಕರೆಯಲ್ಲಿ ಸಾಕಷ್ಟು ಅವಾಚ್ಯ ಶಬ್ದಗಳನ್ನ ಬಳಸಿದ್ರು. ಯಾಕೆ ಬಳಸಿದ್ರು ಅಂತಂದ್ರೆ ಆ ಸಂತಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರತಕ್ಕಂತ ಅವ್ಯವಸ್ಥೆಯನ್ನ ಅವರು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನ ಮಾಡಿದ್ರು. ಅದನ್ನ ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಮತ್ತು ಕಂಪ್ಯೂಟರ್ ಆಪರೇಟರ್ ಸೇರಿ 3 ಜನ ಅವಾಚ್ಯ ಶಬ್ದಗಳಿಂದ ಬೈದಿದ್ರು. ಅದು ನಿನ್ನೆ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಕೂಡ ಮಾಡಿದ್ದೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯ PSI ದಿನೇಶ್ ಅವರು ಮುತುವರ್ಜಿಯನ್ನು ವಹಿಸಿ ಆ ಕಿಡಿಗೇಡಿಗಳನ್ನ ಠಾಣೆಗೆ ಕರೆಸಿಕೊಳ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಆ ಠಾಣೆಗೆ ಭೇಟಿಯನ್ನು ನೀಡಿ ತಪ್ಪೊಪ್ಪಿಗೆ ಪತ್ರವನ್ನ 3 ಕಿಡಿಗೇಡಿಗಳಿಂದ ಬರ್ಸ್ಕೊಳ್ತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ನಮ್ಮ ವರದಿಗಾರ ಪ್ರಭುಲಿಂಗ ಸ್ವಾಮಿ ಅವರಿಗೆ ಕ್ಷಮಾಪಣೆಯನ್ನ ಕೇಳ್ತಾರೆ. ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಾಗುವುದಿಲ್ಲ, ನೀವು ಯಾವುದೇ ರೀತಿ ಸುದ್ದಿಯನ್ನ ಹೊಡ್ರಿ ಅನ್ನುವ ಭರವಸೆಯನ್ನ ನೀಡುತ್ತಾರೆ. ಹಾಗಾಗಿ ನಾವು ಕೇವಲ ಇವರನ್ನ ತಪ್ಪೊಪ್ಪಿಗೆ ಬರೆಸ್ಕೊಂಡು ಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಇಂತಹ ತಪ್ಪು ಮುಂದೆ ಮರುಕಳಿಸಬಾರದು. ಪತ್ರಕರ್ತರಿಗೆ ಬೈಯೋದಾಗಿರ್ಬೋದು ಅಥವಾ ಏನಾದ್ರೂ ಸಮಸ್ಯೆ ಮಾಡೋದಾಗಿರ್ಬೋದು, ಈಗೆಲ್ಲ ಮುಂದೆಯೂ ಕೂಡ ಮಾಡಿದ್ರೆ ಬಿಡುವ ಮಾತೇ ಇಲ್ಲ. ಕೇವಲ ಇವರು ನನ್ನ ಸುದ್ದಿವಾಹಿನಿಯ ಅಥವಾ ನನ್ನ ಪತ್ರಿಕೆಯ ವರದಿಗಾರರಿಗೆ ಅಷ್ಟೇ ಬೆನ್ನೆಲುಬಾಗಿ ನಿಲ್ಲುವ ಮಾತಿಲ್ಲ. ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತ ಅದು ಯಾವುದೇ ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡಲಿ, ಅವರ ಬೆನ್ನೆಲುಬಾಗಿ ನಿಲ್ತಿರ್ತಕ್ಕಂಥ ಕೆಲಸ ನಮ್ಮ ಕರ್ತವ್ಯ. ಅವ್ರು ಒಳ್ಳೆಯ ಕೆಲಸ ಅಥವಾ ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಹೆದರಿಸುವ ಬೆದರಿಸುವ ಇಂತಹ ಗುಂಡಾಗಳನ್ನ ಮಟ್ಟ ಹಾಕುವಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಮುಂದೆ ಬರ್ತೇವೆ. ಜೊತೆಗೆ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿಗಳ ಸಹಾಯವನ್ನ ಪಡೆದು ಕಾನೂನಿನ ವ್ಯಾಪ್ತಿಯಲ್ಲಿ ಇಂಥವರನ್ನ ಹೆಡೆಮುರಿ ಕಟ್ಟಬೇಕಾಗಿರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಮತ್ತು ರಾಜ್ಯದ ಪತ್ರಕರ್ತರು ಕೂಡ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.